ಇದು ಒಂದೇ ಸೀಡ್ ಇರೋದೇನಕ್ಕ ಹೊಸದಾತ? ಹ್ಞೂ ನಾನು ಒಂದೇ ತಗೊಂಡಿದ್ದೆ. ಮತ್ತು ಮಮ್ಮಿ ಅಡುಗೆ ಎಲ್ಲ ಮಾಡ್ಕೊಂಬರ್ತೈತೆ, ಇವತ್ತೇನು ಮಾಡೋದಿಲ್ಲ ಏನಿರಲ್ಲ, ನಾಳೆ ತಗೊಳಕ್ಕೆ ಬರ್ತಬೇಡ ಅಂತ ಒಂದು ತಗೊಂಡಿರಂಗಿರಲಿ ಅಂದೆ. ಈ ಆಟೋ ಸೌಂಡ್ ಆಯ್ತು, ಮಮ್ಮಿ ಬಂತೇನ? ಹೌದು ಬಂತು. ಬೇ ನೋಡಲ್ಲಿ ಹಂಗ ಅವ್ರ ಕಡೆಯವರು ಅವ್ರ ಅಪ್ಪ ಅಮ್ಮ ಬರೋದಂಗ ಎಷ್ಟು ಖುಷಿಯಿಂದ ಹೋಗ್ತಾಳ. ನೋಡ್ಲಾ ಏನಂಗ 1 ವರ್ಷ 2 ವರ್ಷ ಆತು ನೋಡೋದು ಬಿಟ್ಟು ನಂಗೆ ಮಾಡ್ತಾ. ನಮ್ಮ ಅಣ್ಣ ನೀನು ಹೋಗಿ ಬಂದಾಳ? ಬಂದ್ರೇನ ತಡಿ ಮಾತಾಡ್ಸರ್ ಬರ್ತೀನಿ. ಏ ನಿನ್ನ ಹುಚ್ಚಿಗೆ ಚಿಡೋದೇನ? ನಿನ್ನ ಮರ್ಯಾದೆ ನೀನೇ ಹಾಕ್ತಕ್ಕಂತೀವಿ, ಹೋಗಿ ಒಳಗೆ ಬರ್ತಾರಲ್ಲ ಬಿಡು ಮಾತಾಡಿಸ್ತಾರೆ. ನಾವು ಹೋಗಿ ಯಾಕೆ ಮಾತಾಡ್ಸ್ಬೇಕು? ಅವರು ನಮ್ಮ ಮನೆಗೆ ಬಂದಿರೋದು, ನಾವು ಅವ್ರ ಮನೆಗೆ ಹೋಗಿರೋದಲ್ಲ. ಹೌದು ಪ್ರಶಾಂತ, ಮೊನ್ನೆ ಈಗ ಪೂಜೆ ಎಲ್ಲ ಮಾಡಿದ್ದು ಅಂದಿದ್ದೆಲ್ಲ ಅವ್ರ ಅಪ್ಪನಿದ್ರೆ ಹೇಳ್ತಾನೆ ಅಂದಲ್ಲ, ಏನಾಗ್ತದೆ ಹೇಳಿದೆ? ಅಯ್ಯ ಅದು ಒಂದು ಎಡವಟ್ಟಾಗ್ಬಿಟ್ಟಿತ್ತು ಬಿಡಬೆ. ನಾನು ಹಚ್ಚಿದ್ದೆ ಅವ್ರ ಅಪ್ಪಾಜಿಗೇನ ಆರಾಮಿಲ್ಲ ಅಂತ, ಹಾಗಾಗಿ ಸುಮ್ಮನೆ ಯಾಕೆ ಬೇಕು, ಮೊದಲು ಆರಾಮಿಲ್ಲ ಅಂತಾರೆ, ಮತ್ತು ಇದೊಂದು ಏನಾರ ಹೇಳಿ ಏನಾರ ಆತಂದ್ರೆ ಅದು ನಮ್ಮ ಮೇಲಲ್ಲವಾ ಬರೋದು, ಹಂಗಾಗಿ ಹೇಳಿಲ್ಲ. ನೋಡೋಣ ಕರೆಕ್ಟ್ ಟೈಮ್ ತಗೊಂಡು ಹೇಳ್ಬೇಕು. ಕೊಡ ಇಟ್ಕೊಂತ ನಾನು ಬಂದ್ರೆ ಎಷ್ಟು ಸೊಕ್ಕ ಐತೆ ನೋಡು ಪಾಪ. ನಮ್ಮ ಮಮ್ಮಿ ಅಲ್ಲಿಂದ ಬಂದೈತಿ, ಮಾತಾಡ್ಸ್ಬೇಕು ಅನ್ನೋದು ಇಲ್ಲಿ ಅವ್ರಿಗೆ. ಅಳೆ ಅಂದ್ರೆ ಆರಾಮದಿರ? ಫೋನ್ ಎತ್ತಿ ಆರಾಮದೇವಿ. ನೀವು ಈ ಟಿವಿ ನೋಡಕತ್ತಿದ್ನೇ ಗೊತ್ತಾಗಲಿಲ್ಲ. ಬರ್ರಿ ಕುತ್ಕೋರಿ. ಇರ್ಲಪ್ಪ ಇರಲಿ. ಬೇಗ್ರೆ ಆರಾಮದಿರ? ಆರಾಮದ ನೋಡುವ ಶಾರದಾ, ನೀವು ಆರಾಮದಿರೇನ? ಹ್ಞೂ ರೀ ಬೇಗ್ರೆ, ನಾವು ಆರಾಮದವ ನೋಡ್ರಿ. ಮಮ್ಮಿ ಇದು ಎಷ್ಟು ಉಜ್ಜೆ ಐತಲ್ಲ ಬೇವ, ಏನು ತಗೊಂಬಂದಿದ್ರಾಗ? ಅದಕ್ಕೆ ನಾನೇ ತರ್ತಾನೆ ಅಂತಂದೆ. ಅದ್ರಾಗ ರೊಟ್ಟಿ ಚಪಾತಿ ಅಡುಗೆ ಎಲ್ಲ ಕಟ್ಕೊಂಬಂದೇನಿ. ತಡಿ ಬಂದೆ ತಗೊಂಬರ್ತೇನೆ. ಬ್ಯಾಡ ಬಿಡು ತಗೊಂಡು ಬಂದೆ. ಕುತ್ಕೊಳ್ಳಬೇ ಮಮ್ಮಿ, ನೀರು ತರ್ತಾನಂತ ಒಂದು 5 ನಿಮಿಷ ರೆಸ್ಟ್ ಮಾಡು, ಆಮೇಲೆ ಹೋಗಿ ಮುಖ ತಗೊಂಬಾರ, ಎಲ್ಲರೂ ಊಟ ಮಾಡೋಣಂತ. ಹ್ಞೂನವ. ಅಯ್ಯಪ್ಪ ಒಜ್ಜೆ ಅಂದ್ರೆ ಒಜ್ಜೆ ಐತವ ಯವ್ವ. ಯಪ್ಪ ತಗೊಳಕ ಈ ಬ್ಯಾಗ್ ಏನೇನದ ನೋಡ್ತೀವಿ, ಎಷ್ಟು ಒಜ್ಜೆ ಐತಕ್ಕ. ಅಲ್ಲಿಂದ ಮಮ್ಮಿ ಹೆಂಗೆ ಎತ್ಕೊಂಬಂದತ್ತೇನವ ಯವ್ವ. ಮತ್ತೇನವ ಎಲ್ಲ ಗಿರಾಕೆಲ್ಲ ಚಲೋ ಅಕ್ಕವ ಹೋಟ್ಲಾಗಿನವ? ಹ್ಞೂ ರೀ, ಗಿರಾಕಿಯವ್ನು ಇದ್ದೇ ಇರ್ತಾವೆ. ಇವ್ರಿಗೆ ಸ್ವಲ್ಪ ಆರಾಮಿದ್ದಿಲ್ಲ, ಹಾಗಾಗಿ ಇವ್ರನ್ನ ಬಿಟ್ಟು ಬಂದೆ, ಇಲ್ಲಾಂದ್ರೆ ಬರ್ತಿದ್ರು ಪಾಪ. ಹಾಗಾಗಿ ಏನು ಮಾಡೋದು, ಅದು ಬೇರೆ ಬಸ್ ಒಳಗೆ ಬಂದ್ರೆ ಫುಲ್ಲು ರಶ್. ಆಧಾರ್ ಕಾರ್ಡ್ ಫ್ರೀ ಮಾಡಿರೋದು ಇರಲಿ, ಇರೋರಿಗೆಲ್ಲ ಸಮಸ್ಯೆ ಆಗ್ಬಿಡತಿ. ಹಾಗಾಗಿ ಮತ್ತು ಬಸ್ನಾಗ ಬಂದ್ರೆ ಇನ್ನೂ ಸುಸ್ತಾಗತ್ತಲ್ಲ, ಹಾಗಾಗಿ ಇಲ್ಲಿ ತಗ ನೀನು ಹೋಗಿ ಬಾ ಅಂತಂದ್ರೆ, ಇಲ್ಲ ನಮ್ಮದು ಊರಿಂದ ಒಂದು 2 ಕಿಲೋಮೀಟ್ರ್ ಆ ಕಡೆ ಒಬ್ಬರದ್ದು ನಮ್ಮ ಪರಿಚಯ. ಫಸ್ಟ್ ಅಂದ್ರೆ ಅವ್ರು ನಮ್ಮೂರಾಗೆ ಇದ್ರು ರೀ, ಈಗ ಬಂದು ಇಲ್ಲೇ ಅದಾರ. ಅವ್ರ ಮಗಳದು ಮೆಚರ್ಡಾಗಿದ್ದು ಫಂಕ್ಷನ್ ಇತ್ತಂತ ಅವ್ರು ಭಾಳ ಅವಾಗ ನಮಗೂ ಭಾಳ ಆಗ್ಯಾರ. ನಮ್ಮ ಮಕ್ಕಳೆಲ್ಲ ಮೆಚರ್ಡಿಗೆ ಚಗೋದಾಗಲ್ಲ ಪಾಪ, ಎಲ್ಲ ಎಷ್ಟು ಚೆನ್ನಾಗಿ ಬಂದು ಒಂದಿನ ಮುಂಚೆ ಎಲ್ಲ ಬಂದಿದ್ದು ಮಾಡ್ಯಾರ, ಮತ್ತು ಮಾಡಿದ್ರಿಗೆ ಮಾಡ್ಬೇಕಲ್ರಿ, ಹಾಗಾಗಿ ನಾನು ಬಂದಂಗೆ ನೋಡಿ. ಹಂಗೆ ನೋಡಿದ್ರೆ ನಾನು ಪಾಪ ಬೆಳಗ್ಗೆನೇ ಬಂದು ಏನೇನು ಸ್ವಲ್ಪ ಕೆಲ್ಸಕ್ಕೆ ಸಹಾಯ ಮಾಡಬೇಕಾಗಿತ್ತು, ಅವ್ರು ಮಾಡಿರೋದು ನೋಡಿದ್ರೆ. ಆದರೆ ಊರಿಂದ ಊರಿಗೆ ಬರೋದಲ್ರಿ, ಆಗಂಗಿಲ್ಲ, ಇಷ್ಟೊತ್ತಾಗೇ ಬಿಡ್ತು ನೋಡ್ರಿ. ಹೌದು ಬಿಡ, ಹೌದು, ನಮಗೆ ಯಾರು ಮಾಡಿರ್ತಾರೋ ಅವ್ರಿಗೆ ಮಾಡಬೇಕು. ಸರಿ ತಗರಿ ಬಿಗ್ರೆ, ನಾನು ಮುಖ ತಗೊಂಡು ಹೊಕ್ಕನಿ, ಮೊದಲೇ ಟೈಮ್ ಆಗೈತಿ. ನಾನು ನೋಡಿ ಅಕ್ಕಿ ಆಗಲೇ ಪೂಜೆ ಊಟ ಮಾಡೋಣ ಹ್ಞೂ ಅಂತ ಅಂದ್ಬಿಟ್ಟೆ. ನೀವು ಊಟ ಮಾಡಿರಿ, ನಾನು ಹೋಗಿ ಬರ್ತೇನೆ. ಹೌದೇನವ? ಅಲ್ಲೇ ಊಟ ಮಾಡ್ಕೊಂಬರ್ತೇನೆ ನೀನು? ಹ್ಞೂ ರೀ, ಅಲ್ಲೇ ಊಟ ಮಾಡ್ಕೊಂಬರ್ತೇನೆ. 5-6 ಗಂಟೆ ಆಕತ್ರಿ ನಾನು ಬರೋತ್ತಿಗೆ. ಬೇಗ ಹೋಗ್ಬೇಕಾಗಿತ್ತಾ, ಅಕ್ಕಿಗೆ ಹೋಗ್ಬಿಟ್ಲೆ ಎಲ್ಲಿ ಬೈತಾ ಗೊತ್ತಿಲ್ಲ ನನಗೆ. ನೋಡೋಣ, ಸ್ವಲ್ಪ ಫಂಕ್ಷನ್ ಆಗಿದ ಮೇಲೆ ಸ್ವಲ್ಪ ಮಾತಾಡ್ಕೊಂತ ಕುಂತು ಆಮೇಲೆ ಬರ್ತೇವೆ. ಸರಿ ತಗೋರಿ, ಹೋಗಿ ಬರ್ರಿ. ಪೂಜೆಗೆ ಹೇಳಿ ಹೋಗ್ಬಿಡ್ತೇನೆ ರೀ, ಮತ್ತೆ ಹಂಗೆ ಹೋದಿ ಅಂತಾಳ, ಹೇಳಿ ಹೋಗ್ಕನಿ. ಹೇಳಿ ಹೋಗ್ರಿ. ಪೂಜಾ ಏನು ಮಾಡಕತ್ತಿ? ಇವ್ರಿಗೆಲ್ಲ ಊಟಕ್ಕೆ ಹಚ್ಕೊಡವ, ನಾನು ಹಂಗಂದ್ರೆ ಹೋಗಿರ್ತೀನಿ. ಇಲ್ಲ ಆಟೋ ಸಿಗ್ತಾವಲ್ಲ ಸ್ಟ್ಯಾಂಡ್ನಾಗ? ಓಕೆ ನೀನು ಹಂಗಂದ್ರೆ ಆಟೋ ಸಿಗ್ತಾವೆಲ್ಲ ಡೌಟ್ ಮಮ್ಮಿ. ತಡಿ ಇವ್ರನ್ನ ಕೇಳ್ತೀನಿ. ರೀ ಆಟೋ ಅಂತ ಇಲ್ಲಿ ಇರ್ತಾವೇನ? ಈಗ ಊಟ ಟೈಮ್ ಒಳಗೆ ಈಗ ಎಲ್ಲಿ ಇರ್ತಾರ ಅವ್ರು? ಇಲ್ಲಿ ಬಿಡ, ಆಟೋ ಇರಂಗಿಲ್ಲ. ಹೌದೇನಪ್ಪ? ಅಯ್ಯ ಮತ್ತೇನು ಮಾಡ್ಬೇಕೇನ, ಅದ ಆಟೋಕಾರ ಹೋಗಕ್ಕೆ ಬರ್ತಿತ್ತು ಒಳ್ಳೆ. ಈಗ ಫಂಕ್ಷನ್ಗೆ ಹೋಗ್ಬೇಕು ಏನು ರೈತೀರ, ಬಿಟ್ಬಾರ್ದಂತ ತಗಾರ ನಾನು. ಅಲ್ಲಪ್ಪ ಸುಮ್ಮನೆ ನಿನಗೆ ಯಾಕೆ ತೊಂದ್ರಿ? ಇಲ್ಲಿ ತಗಾರಿ ಐತೇರಿ, ನನ್ನ ಸ್ವಲ್ಪ ಎಲ್ಲ ಕೆಲಸ ಐತಿ, ಹಂಗೆ ಬಿಟ್ಬಾರ್ದಂತ ತಗಾರಿ. ಯಪ್ಪ ಯಾಕೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಲ್ಲ ನನ್ನ ಗಂಡಗ. ಹೋಗ್ಲಿ ಬಿಡು ಪಾಪ, ಮಮ್ಮಿ ಬಂದಾಗಾರ ಕರೆಕ್ಟ್ ಇರ್ತಾರಲ್ಲ ಅಷ್ಟೇ ಸಾಕು. ಸರಿ ಮಮ್ಮಿ ಬಿಟ್ಟು ಬರ್ತಾರಂತಗ, ಹೋಗು. ನಾ ಬಂದು ನಿಮ್ಗೆ ತೊಂದರೆ ಕೊಟ್ಟಂಗಾತು. ಹಂಗೆಲ್ಲ ಯಾಕೆ ಅನ್ಕೊಂತೀರಿ ತಗರಿ, ಅವನದು ಏನೋ ಕೆಲಸ ಐತಂತ ಬಿಟ್ಟು ಬರ್ತಾನಂತ ತಗರಿ. ಸರಿ ರೀ. ಪೂಜಾ ಬ್ಯಾಗ್ ಒಳಗೆ ಒಂದು ಕವರ್ ಐತೆ ನೋಡು, ಹಳದಿ ಕವರ್ ಅಂತ ತಗೊಂಡು ಬಾ. ಪ್ರಶಾಂತ ಏನಬೇ ಯಾವಾಗಲೂ ನೋಡಿದ್ರು ಪ್ರಶಾಂತ 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 ಅನ್ಕಂತ ನಂಗೆ ತಲೆ ತಿಂತಿ ನೋಡು. ಯಾಕಲ ಬಿಟ್ಟು ಬರ್ತಾನೆ ಅಂತ ಅಂದು ಒಕ್ಕಿದ್ಲಕ್ಕಿ, ಹೆಂಗಾರ ಆಟೋರ ಮಾಡ್ಕೊಂಡು ಹೋಗಿದ್ಲಿ, ಏನಾರ ಮಾಡ್ಕೊಂಡು ಹೋಗಿದ್ಲಿ, ಸುಮ್ಮನೆ. ಬೇ ನಿನಗೆ ಗೊತ್ತಾಗಂಗಿಲ್ಲ ಸುಮ್ಮನೆ. ಈಗ ನಾನೇನಾರ ಸ್ವಲ್ಪ ಹಂಗೆ ಹಿಂಗೆ ಮಾಡಿದೆ ಅಂದ್ರೆ ಆಯ್ಕೆ
ಅವ್ರ ಮಮ್ಮಿ ಅವರ ಅಪ್ಪಾಜಿ ಇದ್ರಿಗೆ ಮಮ್ಮಿ ಇದ್ರಿಗೆ ಹೇಳ್ತಾಳೆ. ಈಗ ಅವ್ರ ಅಪ್ಪಾಜಿ ಹೇಳಿದ್ರಿಂತ ಅವ್ರ ಅಪ್ಪಾಜಿ ನಂಬಂಗಿಲ್ಲ, ಯಾಕಂದ್ರೆ ನಾನು ಆದಷ್ಟು ಅವ್ರ ಅಪ್ಪಾಜಿ ಕಣ್ಣಿಗೆ ಒಳ್ಳೆನಾಗಿನಿ. ಆದ್ರೆ ಎಷ್ಟಾದ್ರೂ ಅಮ್ಮ ಮಗಳ ಮಾತ ನಂಬೋದು. ನಾವು ಅಮ್ಮನ ಕಣ್ಣಿಗೆ ಅವ್ರು ಅಂದ್ರೆ ಅತ್ತಿ ಕಣ್ಣಿಗೆ ನಾನು ಒಳ್ಳೆನಾಗಿ ಕಾಣ್ಬೇಕು. ಇವಾಗ ಏನಾರು ಹೇಳಿದ್ರೆ ಪ್ರಶಾಂತ್ ಏನು ಹಂಗಲ್ಲ ಬಿಡು, ಪಾಪ ನಾವು ಹೋದಾಗೂ ಪಾಪ ಅಲ್ಲಿ ಕರ್ಕೊಂಡು ಹೋಗಂದ್ರೆ ಅಲ್ಲಿ ಕರ್ಕೊಂಡು, ನಾನು ಏನೇ ಹೇಳಿಲ್ಲ ಅಂದ್ರೂ ಕರ್ಕೊಂಡು ಹೋದ, ಹಂಗೆ ಹಿಂಗಂತ ಈಕೆ ಏನಾರು ಹೇಳಿದ್ರೆ ನೀನು ಹೊಂದ್ಕೊಂಡು ಹೋಗಂತ ಈಕಿಗೆ ಏನಾರ ಅಂತಾರೆ. ಹಂಗೆ ಮಾಡೋದಿಲ್ಲ. ನಾನು ಏನಾರು ಬಂದಾಗ ಯಾವಾಗಲೂ ಇದ್ದಂಗೆ ಹಿಂಗೆ ಸುಮ್ಮನೆ ಕುಂತಿದ್ದೆ ಅಂದರೆ ಯಾವ್ದು ಬಿಡು ಮತ್ತು ನಾನಿದ್ದಾಗ ಹಂಗೆ ಇದ್ದ ಅಂತಾರೆ. ಹಾಗಾಗಿ ನಿನಗೆ ಗೊತ್ತಾಗಂಗಿಲ್ಲ, ಸುಮ್ಮನಿರಬೇಕು. ಓ ಹೌದೇನಾ? ಹಾಂ ಹಾಂ ಹಾಂ, ಸರಿ ಸರಿ, ಹೋಗ್ಬಿಟ್ಟು ಬಾ. ಮತ್ತು ಹೆಂಗ್ರೆ ಇರ್ತೀರ? ಹೋಟ್ಲು ಚೆನ್ನಾಗಿ ನಡೀತೈತೆ? ಹೂನಪ್ಪ, ನಡೀತೈತಿ. ಗಿರಾಕಿಯನ್ ಇದ್ದೇ ಇರ್ತಾವೆ. ಈಗೇನು ಸ್ವಲ್ಪ ನೋವು ಕಮ್ಮಿ ಆಗೈತೇನು ಹಂಗೈತೆ? ಹ್ಞೂ, ಕಮ್ಮಿ ಆಗತ್ತೆ ಸ್ವಲ್ಪ, ಆದರೂ ತಲೆ ಬರೋಬ್ಬರನೇ ಇದು ಬಿಡ. ನೋಯ್ತತಿ, ಮತ್ತು ನೋಯಿದ್ರೆ ಏನು ಮಾಡ್ತೈತಿ? ಆ ನಮ್ನಿ ಬಿದ್ದು ಬಂದಿರಲ್ಲಿ. ಅಲ್ಲ, ಕುಡ್ದಿನ ಮೇಲಿಂತ್ರ ಎಚ್ಚರ ಇರಲ್ಲ ಬಿಡು, ಏನು ಮಾಡ್ತೀವಿ ಏನಿಲ್ಲ ಅಂತ. ಕುಡಿಯೋಬೇಕಾರ ಅರಿವಿರಲ್ಲ ನಿಮಗೆ? ಕುಡಿದಿಷ್ಟೆಲ್ಲ ಆಕತ್ತೆ ಅಂತ ಗೊತ್ತಿದ್ರು. ಹೋಗಿ ಆಗಿದ್ದಾಗೈತೆ, ಅದನ್ನ ತಗೊಂಡು ಕುಂದ್ರಬೇಡ, ಮೊದಲೇ ತಲೆನೋವು ಯಾಕತ್ತೈತಿ. ಅಲ್ಲ ಪೂಜೆ, ಮತ್ತೆ ಹಂಗೆ ಮಾತಾಡ್ತೀಯಲ್ಲ, ಅದೇನು ಸಣ್ಣ ವಿಷಯ ಏನು ನಿನಗೆ? ಅಲ್ಲಿ ಬಿದ್ದು ಬಂದದ್ದು ಅಲ್ಲೆಲ್ಲ ಹೆಂಗೆ ನೋಡಿ ನಗಕತ್ತಿದ್ರು ಗೊತ್ತೇನು ನಿನಗೆ? ಥೂ, ಯಾಕೆ ಹಿಂಗೆ ಮಾಡ್ತೀನಪ್ಪ ನೀನು? ಮೊನ್ನೆನೇ ಹೇಳ ನೋಡು, ಕುಡಿಯೋದು ಬಿಡಪ್ಪಾಜಿ ಅಂತ ಅಂದು, ಮತ್ತು ಒಂದಿನ ಬಿಟ್ಟಂಗೆ ಮಾಡೋದು ಮತ್ತು ಕುಡಿದು ಬರೋದು. ಹೋಗ ಬಯ್ಯವ್ವ, ಇದ್ರ ಜೊತೆ ಮಾತಾಡ್ಕೊಂತ ಕುಂತ್ರೆ ಏನಾಗಂಗಿಲ್ಲ, ನನಗೆಲ್ಲ ಗೊತ್ತಾಗ್ಬಿಡತ್ತದ. ಇದು ಯಾರು ಏನಾರ ಆಗಲಿ ಒಟ್ಟು ಕುಡಿಯೋದಿಂದ್ರೂ ಬಿಡಂಗಿಲ್ಲ. ಇದು ನಮ್ಮ ಮಕ್ಳು ಹೆಂಗೆ ತಿನ್ಬಿಡ್ತಾರೋ ಹೊತ್ತು ಕುಡಿಯೋದು ಮಾತ್ರ ಬಿಡಲ್ಲ. ಇವಾಗ ಇರ್ ಮನೆಗೆ, ನನಗೆ ನೆಮ್ಮದಿ ಇಲ್ಲ, ನಂಗಾಗಿರ್ತದ. ನಿಮ್ಮ ಅಪ್ಪಗರ ಎಷ್ಟು ಸೊಕ್ಕು, ಹಾಂ? ಅಷ್ಟೆಲ್ಲ ಆದರೂ ಅಷ್ಟೆಲ್ಲ ಬೈಸ್ಕೊಂಡ್ರು ಒಡ್ಸ್ಕೊಂಡ್ರು ಮತ್ತು ಬಿಡು ನೋವಾಗತ್ತೈತಿ ಹಂಗೆ ಅಂದಕ್ಕೆ ಡಾಕ್ಟ್ರ್ ಕರೆಸಿ ಎಲ್ಲ ಇದು ಮಾಡೇವಿ, ಮತ್ತೆ ಅದ್ರ ಚಾಡಿ ಅದು ಬಿಡಲ್ಲ ನೋಡು. ಈಗ ಎಲ್ಲಿ ಗೋದ್ನೇಳಿ ನಿಮ್ಮಪ್ಪ? ಈಗ ನೋವಾಗತ್ತಲ್ಲ, ಈಗ ಅದಕ್ಕೆ ಮತ್ತೆ ಹೋಗಿ ಎರ್ಸ್ಕೊಂಬರಕ್ಕೆ ಹೋಗ್ಯಾನ ಮತ್ತೊಂದು ಅರ್ಧ. ಥೂ ಇವ ಎಣ್ಣೆ ಯಾರು ಮಾಡ್ತಾರೆ ಬೇವ? ಯಾರು ಅದನ್ನ ಕುಡಿದು ಉದ್ಧಾರ ಆಗ್ಯಾರ ನಂಗೆ? ಥೂ ಯಪ್ಪ, ಅರ್ಧ ಮೈ ಹಾಳಾಗದ ಈ ಕುಡಿಯೋದ್ರಿಂದ ನೋಡವ. ಇವ ಬೆಳಗ್ಗೆ ತೆಗೆದಿರ್ತೀವಿ ಅಂಗಡಿ ಅಂದ್ರೆ ದೂರ ಆಕತಿ, ಮನ್ಯಾಗ ಮಾರ್ತಾರ ಇಟ್ಕೊಂಡು. ಕಿರಾಣಿ ಅಂಗಡಿ, ವಿಮಲ್ ಮಧು ಪೆಟ್ರೋಲ್ ಮಾಡ್ತಿರ್ತಾರೆ ನೋಡು, ಅವ್ರ ಅಂಗಡಿಗೆ ಸಿಗ್ತಾವೆ. ಅದನ್ನ ನಿಮ್ಮಪ್ಪ ಕುಡಿದು ಬರೋದು. ಏನು ತಗೊಂಡು ಹೊಡಿಬೇಕನ್ನ ನೋಡು ಅವ್ರು ಮಾರೋರಿಗೆ. ಅವ್ರಿಗೇನಂತಿ ಬಿಡು, ಯಾರು ಹೆಂಗೆ ಮಾರಿದ್ರು ನಮ್ಮ ಮನ್ಯಾಗ ಕರೆಕ್ಟ್ ಇರ್ಬೇಕಲ್ಲ. ಈ ಸಿಗ್ಲಿಲ್ಲ ಅಂದರೂ ಬೇರೆಯವ್ರಿಗೂ ಕುಡಿದು ಬರೋ ಮಟ್ಟಿಗೆ ಅಷ್ಟು ಇದಾಗಿ ಇದೈತೆ ಚಟ. ಏನು ಮಾಡ್ಬೇಕೇನ? ಹೋಗಿ ಮಮ್ಮಿ, ನೀನು ರೊಟ್ಟಿ ಮಾಡೋಕ್ಕಂತ ದೌಡಿದ್ದಿ, ಬರೀ ಆಗತಿ ಮಾಡೋಗು. ಹ್ಞೂನವ, ನಾನು ಒಂದು 4 ಗಂಟೆಗೆ ಎದ್ದೇನೆ. ನಿನ್ನೇನು ರೊಟ್ಟಿ ಮಾಡೋದಾಗಲಿಲ್ಲ, ಬರೀ ಇದ್ರದ್ದು ನೋಡೋದಾತು. ಅಲ್ಲಿ ಆ ಗುಳಿಗೆ ಅಷ್ಟು ಇಂಜೆಕ್ಷನ್ ಮಾಡೋಕೆ ಒಂದು 100 ರೂಪಾಯಿ, ಆಮೇಲೆ ಆ ಗುಳಿಗೆ ಎಲ್ಲ ಸೇರಿ 80 ರೂಪಾಯಿ, 180 ರೂಪಾಯಿ ಹೋಗೈತೆ ನೋಡು. 250 ರೂಪಾಯಿ ನಿನ್ನ ಬಂದಿತ್ತು, 180 ರೂಪಾಯಿ ಅಲ್ಲೇ ಹೋತು. ಏನೋ 70 ರೂಪಾಯಿ ಅಷ್ಟೇ ಐತಿ. ಥೂ, ಏನು ಮಾಡೋದ ಏನ? ಸರಿ ತಗೊಳವ, ನಾನು ಮಾಡ್ತೇನೆ ರೊಟ್ಟಿ. ನೋಡು, ನೀನು ಬರಂಗಿಲ್ಲ ಬಿಡು, ಅವನೇನು ಈಗ ಹೋದಾನ. ಮತ್ತು ಥೂ, ನಮ್ಮ ಹಣೆ ಬರೋಣ ಇಷ್ಟ ಅನಿಸ್ತೈತಿ ಏನು ಮಾಡಿದ್ರು. ಸರಿ ತಗೋ ಮಮ್ಮಿ, ನೀರು ಬಿಟ್ಟಾರ ನೋಡ್ತೇನೆ, ನಾನು ಬಾಂಡೆ ಇದ್ರೆ ತಿಕ್ತೇನೆ. ಹ್ಞೂ ನೋಡು, ಪೈಪ್ ಹಚ್ಚು, ಹಂಗೆ ಕೊಡ್ಪಾನಿ ಎಲ್ಲ ಖಾಲಿ ಅದ ನೋಡು, ತುಂಬಿಸ್ಬಿಡು. ಹ್ಞೂ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ, ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ತಾ ಇರೋರಿಗೆಲ್ಲರಿಗೂ, ಹಾಗೆ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಲೈಕ್ ಕೂಡ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಥ್ಯಾಂಕ್ಸ್. ಪ್ಲೀಸ್ ಸ್ವಲ್ಪ ಟೈಮ್ ನೋಡಿಕೊಂಡು ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಕೂಡ ಮಾಡಿದರೆ ಇನ್ನು ನನಗೆ ವಿಡಿಯೋ ಮುಂದೆ ಮಾಡಲಿಕ್ಕೆ ಚೆನ್ನಾಗುತ್ತೆ. ಏನಪ್ಪ ಅಂತಂದರೆ ಇದೇನು ಕತೆ ಎಳಿತಾ ಇದ್ದಾನ ಅಥವಾ ಸ್ಪೀಡ್ ಆಗ್ತದೆ ಅದ ಅನ್ನೋದನ್ನ ನನಗೆ ಗೊತ್ತಾಗ್ತಿಲ್ಲ, ಯಾಕಂದರೆ ನಾನೇ ವಿಡಿಯೋ ಮಾಡ್ತೀನಲ್ಲ, ನನಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ನೀವು ನೋಡ್ತಾ ಇರೋರು ಏನಾದರೂ ಕಮೆಂಟ್ ಮಾಡಿದರೆ ನಾನು ಅದನ್ನ ಚೇಂಜ್ ಮಾಡ್ಕೊತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.